ಹೊರಗಡೆ ಈ ರೀತಿ ಜೋರಾಗಿ ಮಳೆ ಬರ್ತಾ ಇರಬೇಕಾದ್ರೆ ಬಿಸಿ ಬಿಸಿಯಾಗಿ ಬಜ್ಜಿ ಬೋಂಡ ಎಲ್ಲ ಯಾರಿಗೆ ಇಷ್ಟ ಆಗ್ತದೆ? ಖಂಡಿತ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಒಂದು ಲೈಕ್ ಮಾಡಿ ಆಯ್ತಾ. ಇವತ್ತಿನ ವಿಡಿಯೋದಲ್ಲಿ ರುಚಿ ರುಚಿಯಾದ ದಿವ್ಯ ಹಲಸಿನಕಾಯಿಯನ್ನ ಬಳಸಿ ಮಾಡುವಂತಹ ಪೋಡಿ ರೆಸಿಪಿಯನ್ನ ತೋರಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಒಂದು ದೊಡ್ಡ ಕೊಕ್ಕೆಯನ್ನ ಹಿಡಿದು ದಿವ್ಯ ಹಲಸಿನಕಾಯಿ ಮರದ ಹತ್ರ ಹೋಗ್ತಾ ಇದ್ದೇನೆ. ಮಂಗಳೂರು ಸೈಡಲ್ಲಿ ಇದಕ್ಕೆ ದಿಗುಜ್ಜಿ ಅಂತ ಕೂಡ ಹೇಳ್ತಾರೆ, ನಮ್ಮಲ್ಲಿ ದಿವ್ಯ ಹಲಸಿನಕಾಯಿ ಅಂತ ಹೇಳ್ತೇವೆ. ದೊಡ್ಡದಾದ ಮರ, ತುತ್ತ ತುದಿಯಲ್ಲಿ ದಿವ್ಯ ಹಲಸಿನಕಾಯಿ ಇದೆ. ಒಂದು ಬಲ್ತಿರೋದಿತ್ತು, ಅದನ್ನ ಸರ್ಕಸ್ ಮಾಡಿ ಕುಯ್ತಾ ಇದ್ದೇನೆ. ಸಿಕ್ಕಾಪಟ್ಟೆ ಉದ್ದದ ಕೊಕ್ಕೆಯನ್ನ ಹಿಡ್ಕೊಂಡು ಅದನ್ನ ಆಧರಿಸಿ ಕುಯ್ಯುವುದೇ ಸ್ವಲ್ಪ ಕಷ್ಟ ಆಯ್ತು, ಆದ್ರೂ ಕೂಡ ಅದನ್ನ ಕುಯ್ಲೇಬೇಕಂತ ಮನ್ಸು ಮಾಡಿ ಕುಯ್ತಾ ಇದ್ದೇನೆ. ಕೊನೆಗೂ ಸಕ್ಸಸ್ ಆಗಿ ಕೆಳಗಡೆ ಬಂದು ಬಿತ್ತು ದಿವ್ಯ ಹಲಸಿನಕಾಯಿ. ಇದನ್ನ ತಗೊಂಡು ಹೋಗಿ ಇವತ್ತು ಪೋಡಿಯನ್ನ ಮಾಡುವ. ಇದರ ಸಿಪ್ಪೆ ಹಾಗೂ ಆ ಗೂಂಜ್ ಏನಿರ್ತದೆ ಮಧ್ಯದಲ್ಲಿ ಅದನ್ನೆಲ್ಲ ತೆಗೆದು ಹಾಕೊಂಡು ತೆಳ್ಳಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೊಳ್ಬಹುದು, ಅಥವಾ ಈ ರೀತಿ ಅಗಲವಾಗಿ ಕೂಡ ಕಟ್ ಮಾಡ್ಕೊಳ್ಬಹುದು, ನಿಮ್ಗೆ ಹೇಗೆ ಬೇಕು ಅಂತ. ಬಾಣಲೆ ದೊಡ್ಡದಾಗಿದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಮಾಡ್ಕೊಂಡ್ರು ನೋಡ ನಡೆಯುತ್ತೆ. ಚಿಕ್ಕ ಬಾಣಲೆ ಆದ್ರೆ ಸಣ್ಣ ಸಣ್ಣ ಪೀಸ್ ಆದ್ರೆ ಸುಲಭ ಆಗ್ತದೆ ಮಾಡ್ಲಿಕ್ಕೆ. ನಂತರ ಒಂದು ಬೌಲಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೇನೆ. ಹಾಗೆ ಇದಕ್ಕೆ 3 ಟೇಬಲ್ ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ. ಅಕ್ಕಿ ಹಿಟ್ಟು ಯಾವಾಗಲೂ ಜಾಸ್ತಿ ಇರಬೇಕು ಪೋಡಿಯನ್ನೆಲ್ಲ ಮಾಡಬೇಕಾದ್ರೆ. ನಂತರ 1 ಟೇಬಲ್ ಚಮಚ ಆಗುವಷ್ಟು ಕಾರ್ನ್ಫ್ಲೋರ್ ಅನ್ನ ಹಾಕೊಳ್ತಾ ಇದ್ದೇನೆ. ಕಾರ್ನ್ಫ್ಲೋರ್ ಅನ್ನು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಗರಿ ಗರಿಯಾಗಿ ಬರ್ತದೆ. ಈ ದಿವ್ಯ ಹಲಸಿನಕಾಯಿ ಅನ್ನೋದು ಸ್ವಲ್ಪ ಸಾಫ್ಟ್ ಆಗ್ತದೆ, ಆದ್ರೆ ಹೊರಗಡೆ ಲೇಯರ್ ಗರ್ಗರಿಯಾಗಿ ಬರಬೇಕು ಅಂದ್ರೆ ಈ ರೀತಿ ನಾವು ಅಕ್ಕಿ ಹಿಟ್ಟು ಕಾರ್ನ್ಫ್ಲೋರ್ನೆಲ್ಲ ಜಾಸ್ತಿಯಾಗಿ ಹಾಕೊಳ್ಬೇಕಾಗ್ತದೆ. ನಂತರ ಸ್ವಲ್ಪ ಓಮವನ್ನು ಹಾಕೊಂಡಿದ್ದೇನೆ, ಹಾಗೆ ಜೀರಿಗೆಯನ್ನು ಕೂಡ ಹಾಕೊಂಡಿದ್ದೇನೆ. ಜೀರಿಗೆ ಓಮ ಎಲ್ಲ ಬೀಳ್ಬೇಕು ಇದಕ್ಕೆ, ವಾಯು ಕೂಡ ಹೌದು ದಿವ್ಯ ಹಲಸಿನಕಾಯಿ. ಹಾಗೆ ಅಚ್ಚ ಖಾರದ ಪುಡಿಯನ್ನು ಹಾಕೊಳ್ತಾ ಇದ್ದೇನೆ. ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ನಾನಿಲ್ಲಿ 2 ಟೇಬಲ್ ಚಮಚ ಆಗುವಷ್ಟು ಹಾಕೊಂಡಿದ್ದೇನೆ. ಹಾಗೆ ಕಡಲೆ ಗಾತ್ರದಷ್ಟು ಇಂಗನ್ನ ನೀರಿನಲ್ಲಿ ಕರಡಿ ಹಾಕೊಳ್ತಾ ಇದ್ದೇನೆ. ಮಡ್ಡಿ ಇಂಗಿದು, ಪೌಡರ್ ಇಂಗಾದ್ರೆ ಡೈರೆಕ್ಟ್ ಆಗಿ ಹಾಕೊಳ್ಬಹುದು. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೇನೆ. ದಿವ್ಯ ಹಲಸಿನಕಾಯಿಯಿಂದ ಹಲವಾರು ರೆಸಿಪಿಗಳನ್ನ ಮಾಡ್ಬೋದು. ಸಾಂಬಾರು, ಪಲ್ಯ, ಚಿಪ್ಸು ಎಲ್ಲ ಮಾಡ್ತಾರೆ. ಹಾಗೆ ಸಾಸಿವೆಯನ್ನು ಕೂಡ ಮಾಡ್ಕೊಳ್ಬೋದು. ಪೋಡಿ ತುಂಬಾ ರುಚಿಯಾಗ್ತದೆ ಈ ಮಳೆಗಾಲದಲ್ಲಿ ತಿನ್ಲಿಕ್ಕೆ, ಗರಿ ಗರಿಯಾಗಿ ಬಿಸಿ ಬಿಸಿಯಾಗಿ ಟೀ ಕಾಫಿ ಜೊತೆ, ಅಥವಾ ಹಾಗೆ ಸ್ನ್ಯಾಕ್ಸ್ ರೀತಿಯಲ್ಲಿ, ಅಥವಾ ಇದನ್ನ ದೋಸೆ ಕಾವಲಿಯ ಮೇಲೆ ಹಾಕಿ ಕೂಡ ಮಾಡ್ಕೊಳ್ಬೋದು. ನಾನಿವತ್ತು ಡೀಪ್ ಫ್ರೈ ಮಾಡ್ತಾ ಇದ್ದೇನೆ. ಹಲವಾರು ಬಗೆಯಲ್ಲಿ ನಾವು ಈ ಪೋಡಿಯನ್ನ ಮಾಡ್ಕೊಳ್ಬೋದು. ಎಲ್ಲದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಕಲ್ಸ್ಕೊಳ್ತಾ ಇದ್ದೇನೆ. ಒಮ್ಮೆಲೆ ನೀರನ್ನ ಹಾಕೊಳ್ಳೋದು ಬೇಡ, ತುಂಬಾ ನೀರ್ ಮಾಡ್ಕೊಂಡ್ರು ಆಗೋದಿಲ್ಲ. ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಬೇಕು, ಇಲ್ಲಾಂದ್ರೆ ಗಂಟಾಗ್ತದೆ. ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಕಲಸಿದಾಗ ಗಂಟಾಗೋದಿಲ್ಲ, ನೀಟಾಗಿ ಕಲಸ್ಲಿಕ್ಕೆ ಸುಲಭ ಆಗ್ತದೆ. ಇದೆಲ್ಲ ಆದ ನಂತರ ಕೊನೆಯಲ್ಲಿ ಸ್ವಲ್ಪ ಲಿಂಬೆ ಹಣ್ಣಿನ ರಸವನ್ನ ಹಾಕೊಳ್ಳಿ. ಆಗ ನಿಮ್ಮ ಪೋಡಿ ಅನ್ನೋದು ಗರಿಯಾಗಿ ಚೆನ್ನಾಗಿ ಬರ್ತದೆ. ಸೋಡವನ್ನೆಲ್ಲ ಹಾಕುವ ಬದಲಿಗೆ ಈ ರೀತಿ ಲಿಂಬೆ ಹಣ್ಣಿನ ರಸವನ್ನ ಹಾಕೊಂಡ್ರೆ ರುಚಿಯೂ ಕೂಡ ಹೌದು, ಆರೋಗ್ಯಕ್ಕೂ ಕೆಡುಕು ಕೂಡ ಇಲ್ಲ. ಹಾಗೆ ಚೆನ್ನಾಗಿ ಎಣ್ಣೆ ಕಾದ ನಂತರ 1-2 ಟೇಬಲ್ ಚಮಚ ಆಗುವಷ್ಟು ಬಿಸಿ ಬಿಸಿಯಾಗಿರುವ ಎಣ್ಣೆಯನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೋಡಿಯನ್ನ ಬಿಡಬೇಕು. ಆಗ ಕೂಡ ಪೋಡಿ ತುಂಬಾ ಚೆನ್ನಾಗಿ ಗರಿ ಗರಿಯಾಗಿ ಬರ್ತದೆ. ನೀವು ಯಾವುದೇ ಬಜ್ಜಿ ಬೋಂಡವನ್ನೆಲ್ಲ ಮಾಡುವಾಗ, ಪೋಡಿಯನ್ನ ಮಾಡುವಾಗ ನಾನು ಹೇಳಿದ ಈ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿದರೆ ನಿಮ್ಮ ಬಜ್ಜಿ ಬೋಂಡ 100% ಗರಿ ಗರಿಯಾಗಿ ಬರ್ತದೆ. ತಿನ್ಲಿಕ್ಕೆ ಕರುಮ್ ಕರುಮ್ ಅಂತ ಆಗ್ತದೆ. ದಿವ್ಯ ಹಲಸಿನಕಾಯಿಯ ಪೀಸ್ಗಳನ್ನೆಲ್ಲ ಹಿಟ್ಟಿನಲ್ಲಿ ಅದ್ದಿ ಎಣ್ಣೆಯಲ್ಲಿ ಬಿಟ್ಟು ಮಧ್ಯಮ ಉರಿಯಲ್ಲಿ ಕರ್ಕೊಳ್ತಾ ಇದ್ದೇನೆ. ತುಂಬಾ ದೊಡ್ಡ ಉರಿಯಲ್ಲಿ ಕರ್ಕೊಂಡ್ರು ಕೂಡ ಗರಿ ಆಗೋದಿಲ್ಲ. ಸ್ವಲ್ಪ ಮಧ್ಯಮ ಉರಿಯಲ್ಲಿ ಕರೆದಾಗ ತುಂಬಾ ಚೆನ್ನಾಗಿ ಗರಿ ಆಗ್ತದೆ. ಎಲ್ಲ ಬೆಂದಾಗಿದೆ, ತೆಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಈ ಚಟಪಟ ಅನ್ನೋದು ನಿಲ್ತಾ ಬರ್ತದಲ್ಲ, ಆವಾಗ ತೆಕ್ಕೊಂಡ್ರೆ ಆಯ್ತು. ಕಲರ್ ಕೂಡ ಹದವಾಗಿ ಬಂದಿರಬೇಕು, ಆಗ ತೆಕ್ಕೊಂಡ್ರೆ ಚೆನ್ನಾಗಾಗ್ತದೆ. ಎಲ್ಲ ಪೋಡಿಯನ್ನ ಇದೇ ರೀತಿಯಾಗಿ ಬಿಟ್ಕೊಳ್ತಾ ಇದ್ದೇನೆ. ರುಚಿ ರುಚಿಯಾದ ಗರಿ ಗರಿಯಾದ ದಿವ್ಯ ಹಲಸಿನಕಾಯಿಯ ಪೋಡಿ ರೆಡಿಯಾಗಿದೆ. ಇವತ್ತಿನ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೆ ಪಕ್ಕದಲ್ಲಿರುವಂತಹ ಹೈಪ್ ಬಟನ್ ಅನ್ನು ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ತಿನ್ಲಿಕ್ಕೂ ಕೂಡ ಅಷ್ಟೇ ರುಚಿಕರವಾಗಿರ್ತದೆ. ದಿವ್ಯ ಹಲಸಿನಕಾಯಿ ನಿಮಗೆ ಸಿಕ್ಕಿದ್ರೆ ಖಂಡಿತ ಈ ರೆಸಿಪಿಯನ್ನು ಮಾಡಿ ನೋಡಿ. ಇಲ್ಲ ಅಂದ್ರೆ ಆಲೂಗಡ್ಡೆಯಲ್ಲಿ ಕೂಡ ಈ ರೀತಿ ಪೋಡಿಯನ್ನು ಮಾಡ್ಕೊಳ್ಬೋದು.
ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.